ಇತ್ತೀಚೆಗೆ ನಡೆದಂಥ ಚುನಾವಣೆ ಅತಿ ಅಕ್ರಮವಾಗಿ ಒಳಗಾಗಿ ಅವ್ರು ಹೇಳಿದಂಥ ಒಂದು ನಂಬರ್ಗೆ ಚುನಾವಣೆ ಆಗಿದೆ, ಓಟ್ ಕೊಟ್ಟಿದ್ದಾರೆ, ರಿಗಿಂಗ್ ಮಾಡಿದ್ದಾರೆ, ಸಂದೇಹನೇ ಇಲ್ಲ. ವೆಸ್ಟ್ ಬೆಂಗಾಲ್ನ ಮೀರಿಸ್ತಾ ಇದೀವಿ ನಾವು. ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ CCTV ಫುಟೇಜ್ಗಳು ಕೇಳೋ ಇದ್ದೀವಿ, ಕೊಟ್ಟಿಲ್ಲ ಅವರು. ಕಾರಣ ಏನಿರ್ಬೋದು ನಿಮ್ಗೆ ಗೊತ್ತಿದೆ, ಇದು ಯಾಕೆ ಕೊಡಲ್ಲ ಅಂತ. ಪೊಲೀಸ್ನವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಇಬ್ರು ಶಾಮೀಲಾಗಿ ನಮಗೆ ಕೊಡ್ತಾ ಇಲ್ಲ. ಕೊಟ್ರೆ ನಾವು ದಾಖಲೆಗಳು ಕೊಡ್ತೀವಿ. CCTV ಫುಟೇಜ್ ಮೇನ್ ದಾಖಲೆ. ಬಹಿರಂಗವಾಗಿ ಎನ್ಕ್ವೈರಿ ಮಾಡಿ ನಮ್ಮನ್ನು ಬರಿತೀವಿ, ಕರೆಕ್ಟ್ ಆಗಿದೆ ಜೈ ಅಂತ ಬರ್ತೀವಿ. ಎಲ್ರಿಗೂ ಈಗಾಗಲೇ ಅರ್ಜಿಗಳನ್ನ ಬರೆದಿದ್ದೀವಿ, ಆದ್ರೆ ಇನ್ನು ಸೂಕ್ತ ಕ್ರಮ ತಗೊಂಡಿಲ್ಲ. ಇವರು ಆಗ್ತಾ ಇರ್ತಕ್ಕಂಥ ಚುನಾವಣೆ ಕೌಂಟಿಂಗ್ ನ ಕೂಡಲೇ ನಿಲ್ಲಿಸಬೇಕು. ನಾವು ಮಾದರಿಯಾಗಿರ್ಬೇಕು ಜನರಿಗೆ ನಾವು. ಯಾಕಂದ್ರೆ ನಮ್ಗೆ ಲೀಗಲ್ ಸ್ಟೇಟಸ್ ಇದೆ. ನಾವೇ ಈ ರೀತಿಯಲ್ಲಿ ನಡೆಸಿದ್ರೆ ಬೇರೆಯವ್ರು ನಡೆಸಿದ್ರೆ ನಮ್ಗೆ ಕೇಳೋ ಅವಕಾಶನೂ ಇರಲ್ಲ. ನಮ್ಗೆ ಅಗತ್ಯ ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ಕೂಡಲೇ ಎಲೆಕ್ಷನ್ ಕೌಂಟಿಂಗ್ ನ ಸ್ಟಾಪ್ ಮಾಡಬೇಕು. ಮಾಡಿದ್ರು ರಿಸಲ್ಟ್ನಂತೂ ಅನೌನ್ಸ್ ಮಾಡಬಾರ್ದು, ಮಾಡದೆ ರೀ ಎಲೆಕ್ಷನ್ಗೂ ಅನೌನ್ಸ್ ಮಾಡ್ಬೇಕು. ನೀವು 11/3/2026 ಅಲ್ಲಿ ನಡೆಯಿತು. ಆ ಚುನಾವಣೆಯಲ್ಲಿ ಏನು ಅವ್ಯವಹಾರ ನಡೆದಿದೆ, ಯಾವ ಈ ಒಂದು ಹೈಪವರ್ ಕಮಿಟಿ ಅಂತ ಇದೆ, ಅವರಿಗೆ ದಿನಾಂಕ 8/4/2026 ಎಲ್ಲ ಸೇರಿಕೊಂಡು ಒಂದು ಮನವಿ ಪತ್ರಗಳು ಸಲ್ಲಿಸಿದೆ. ಈ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ. ಇಡೀ ರಾಜ್ಯದಲ್ಲೆಲ್ಲ, ಮುಖ್ಯವಾಗಿ ಬೆಂಗಳೂರಲ್ಲಿ ಪಾರದರ್ಶಕವಾಗಿ ನಡೆದಿಲ್ಲ. ಕ್ಯಾಂಡಿಡೇಟ್ಸ್ಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಅವರದೇ ಆದಂಥ ಒಂದು ರೀತಿಯಲ್ಲಿ ಚುನಾವಣೆ ನಡೆಸಿದ್ದಾರೆ. ನಮ್ಮ ಅಭ್ಯರ್ಥಿಗಳಿರ್ಬೋದು, ನಮ್ಮ ವಕೀಲ ಮಿತ್ರರಿರ್ಬೋದು, ಹಲವಾರು ದೂರುಗಳನ್ನ ಈ ಹೈಪಬ್ಲಿಕ್ ಕಮಿಟಿಗೆ ನೀಡಿದ್ದಾಗಿಯೂ ಕೂಡ ಈ ತನಕ ಆ ಚುನಾವಣೆಗಳನ್ನ ಪ್ರಕ್ರಿಯೆ ಏನಿದೆ ಅದನ್ನ ಈ ಕೂಡಲೇ ತಕ್ಷಣ ರದ್ದುಪಡಿಸಬೇಕು. ಕೂಡಲೇ ಚುನಾವಣೆ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಕೌಂಟಿಂಗ್ ನೀಡಿರ್ತಕ್ಕಂಥ ತಕರಾರು ಅರ್ಜಿಗಳು ಏನಿದೆ ಅದನ್ನ ಎನ್ಕ್ವೈರಿ ಮಾಡಿ ಇತ್ಯರ್ಥ ಆಗೋ ಫಲಿತಾಂಶ ಏನಿದೆ ಅದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳೋದ್ರ ಮುಖಾಂತರ ನಮ್ಮ ಈ ಒಂದು ಸಂಘ CC ಕ್ಯಾಮೆರಾ ಫುಟೇಜ್ ಅನ್ನ ನಮಗೆ ಕೊಡಿ. They have not care. One thing that's make it clear. ನಾನು ಕೌಂಟಿಂಗ್ ನಲ್ಲಿ ಗಲಾಟ ಮಾಡೋದಕ್ಕೋಸ್ಕರ that whether he says or says Ramurthy will be disqualified, I am ready to go out, but I want to correct it, the system. Correct it. I am ready to go hanging. Let them hang in front of the High Court. I am ready to face it. But the corruption in election, especially third organ, ours is the third organ. Third organ ನಲ್ಲಿ ಇದಾಗಿದ್ರೆ ನಾಡಿದ್ದು ಸಿಸ್ಟಮ್ ಏನಾಗ್ತದೆ, ಸಿಸ್ಟಮ್ ಪನಿಷಬಲ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಅಡ್ವೊಕೇಟ್ಸ್ ಆಕ್ಟ್. then only we can restore the democracy. ಈಗ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರಿದ್ದಾರೆ, ಮತ್ತು ರಿಟೈರ್ಡ್ ಪಂಜಾಬ್ ಅಂಡ್ ಹರಿಯಾಣ ಜಡ್ಜ್ ಒಬ್ಬರಿದ್ದಾರೆ, ಮತ್ತೆ ಒಬ್ರು ಸೀನಿಯರ್ ಕೌನ್ಸಿಲ್ ಆಫ್ ಸುಪ್ರೀಂ ಕೋರ್ಟ್ ಇದ್ದಾರೆ. 30 ಜನ ಕ್ಯಾಂಡಿಡೇಟ್ಸ್ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆವು. ಇವತ್ತಿನವರೆಗೆ ಆ ಕಂಪ್ಲೇಂಟ್ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ಒಂದು ಇದ್ದಾರೆ, ಹೆಸರೆಲ್ಲ ಮೇಲ್ಗಡೆ. ನಾವು ಇದ್ರೆಲ್ಲದಲ್ಲೂ ಎಷ್ಟು ಮಾಲ್ ಪ್ರಾಕ್ಟೀಸ್ ನಡೆದಿದೆ ಅದ್ರ ಮೇಲೆ ಆಕ್ಷನ್ ತಗೊಂಡು ಇನ್ ಕೇಸ್ ಅದು ಅಂತ ಕ್ಯಾಂಡಿಡೇಟ್ಸ್ ಇಫ್ ದೇ ಫೌಂಡ್ ಗಿಲ್ಟಿ ಆ ತರದನ್ನು ಸಸ್ಪೆಂಡ್ ಮಾಡಿ given a representation to hold an inquiry based upon this CC footage and also the votes in vote box within the premises ಆಗಿರೋದು, ಆ ಪ್ರೆಮಿಸಸ್ ನಲ್ಲಿ ಆಗಿರೋದು ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರೋದು ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು, ಅವರು ಡಿಬಾರ್ ಮಾಡಬೇಕು. 1,80,000 ಗಿಂತ ಹೆಚ್ಚಾಗಿ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವರ ಭವಿಷ್ಯ ಯಾರು ಈಗ ಚುನಾವಣೆಯಲ್ಲಿ ಗೆಲ್ತಾರಲ್ಲ ಅವರ ಕೈಯಲ್ಲಿರ್ತಾರೆ. ಈ ಪ್ರತಿನಿಧಿಗಳೇ ಕರಪ್ಷನ್ ಅಲ್ಲಿ ಸಿಕ್ಕಾಕೊಂಡಾಗ ಎಷ್ಟು ಜನ ಅಮಾಯಕರು ಇವತ್ತು ಬೀದಿ ಪಾಲಾದಂತ ಅವಕಾಶಗಳಾಗ್ತದೆ. ಹಾಗಾಗಿ ಎಲ್ಲ ಡಬಲ್ ಗ್ರಾಜುಯೇಟ್ ಆಗಿರ್ತಕ್ಕಂಥವ್ರು, ವಕೀಲರು, ಮಹಿಳಾವಂತರು, ಪ್ರತಿಯೊಬ್ಬರಿಗೂ ನೈತಿಕ ಬಲ ಇದೆ. ವಿಶೇಷವಾಗಿ ಕರ್ನಾಟಕ ಬಾರ್ ಕೌನ್ಸಿಲ್ ಕಾಪಾಡ್ತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬ ಅಡ್ವೊಕೇಟ್ ಇದೆ, ಸಮಾಜಕ್ಕೂ ಇದೆ, ವಿಶೇಷವಾಗಿ ಈ ಸರ್ಕಾರಕ್ಕೂ ಇದೆ. ನಮ್ಮ ಬಾರ್ ಕೌನ್ಸಿಲ್ ಅನ್ನ ಉಳಿಸುವಂತಹ, ರಕ್ಷಣೆ ಮಾಡತಕ್ಕಂತಹ, ಪ್ರೊಟೆಕ್ಟ್ ಮಾಡತಕ್ಕಂತಹ ಕೆಲಸ ನಿಮ್ಮ ನಮ್ಮೆಲ್ಲರನ್ನ ಆಗ್ಬೇಕಂತ ಹೇಳಿ ಒಂದು ಝೂಮ್ ಮೀಟಿಂಗ್ ಆದ್ರೂ ಕೈಗೊಂಡಿತ್ತು, ಒಂದು ಝೂಮ್ ಮೀಟಿಂಗು ಕಟ್ಟಿಲ್ಲ.